ಪಲ್ಲವಿ, ಏನ್ ಮಾಡಕತ್ತಿ? ಏನ್ ಮಾಡ್ಲವ? ನನಗರ ಮಾಡಕ್ಕೆ ಏನು ಕೆಲಸ ಐತಿ? ಏನೂ ಇಲ್ಲ. ನಿನ್ನ ಕೈಯಾಗಾದ್ರ ಕೂಸೈತಿ, ಇಡೀ ದಿನ ಕೂಸಿನ ಕೆಲಸ ಮಾಡ್ತಿದ್ದಿ. ನನ್ನ ಹತ್ರ ಏನೈತಿ? ಅಡಿಗೆ ಮನ್ಯಾಗ ಹೋಗಿ ಅಡಿಗೆ ಮಾಡೋಣ ಅಂದ್ರೆ ಅತ್ತಿಯರು ಬಿಡಂಗಿಲ್ಲ, ಮನೆ ಕೆಲಸ ಮಾಡೋಣ ಅಂದ್ರೂ ಬೇಡ ಅಂತಾರ. ಅದಕ್ಕೆ ಸುಮ್ಮನೆ ಕುಂತಾನೆ, ಏನು ಮಾಡಲಿ? ಅಯ್ಯಯ್ಯ, ಬಾಣ್ತಿ ಮನೆ ಕೆಲಸ ಮಾಡಕ್ಕಾಕತ್ತೇನ? ನೀ ಏನು ಬಾಣ್ತಿ ಬಾಣ್ತಿ ಕೂಸಿದ್ರನ್ನ ಬಾಣ್ತಿ ಅನ್ನಿಸ್ಕೊಂತ ಬಿಡ ಸುಜಾತ. ಕೈಯಾಗ ಕೂಸಿಲ್ಲ ಅಂತಂದ್ರೆ, ಬಾಜು ಕೂಸಿಲ್ಲ ಅಂತಂದ್ರೆ ಆ ಬಾಣಿತನಕ್ಕೂ ಒಂದು ಅರ್ಥನೇ ಇಲ್ಲ. ಆ ನೋವು, ಆ ಕಷ್ಟ ಎಲ್ಲ ಆ ಕೂಸಿನ ನೋಡಿ ಮರ್ಯಾದೈತಲ್ಲ, ಆ ಕೂಸಿನ ಜೋಡಿ ಆಡೋದೈತಲ್ಲ, ಆ ಖುಷಿನ ಬೇರೆ. ನೀ ಯಾಕಷ್ಟು ನೊಂದ್ಕೊಳೋದು? ಎಷ್ಟು ಸರಿ ಹೇಳ್ಬೇಕು ನಿನಗೆ? ದೇವರು ಹೋಗಿದ್ ಕೂಸ ಪಕ್ಯಾಗ ಕೊಟ್ಟಿರ್ತಾನಂತ, ನಿನಗೆ ಹಿಂದೆ ನಿಲ್ತತಿ, ಸುಮ್ಮನಿರು. ಅಷ್ಟು ಬೇಜಾರು ಮಾಡ್ಕೋಬೇಡ. ನೀ ಇಷ್ಟು ಬೇಸರ ಈ ನಮ್ನಿ ಮಾಡಕತ್ರ ನನಗೂ ಚಲೋ ಅನ್ಸಂಗಿಲ್ಲ. ಈಗೀಗೆ ಚಲೋ ಅನ್ಸಂಗಿಲ್ಲ ಅಂತಂದು ಈಗ ನಾನು ನಾಟಕೀಯವಾಗಿ ಖುಷಿಯಾಗಿರ್ಬೇಕನ, ಬೇಸರಾಗಿರೋಕ್ಕೂ ಬಿಡಂಗಿಲ್ಲ. ನನ್ನ ಮನಸ್ಸಿನ ನೋವು ನಾನು ವ್ಯಕ್ತಪಡಿಸ್ಕೊಳಕ್ಕೂ ಬಿಡಂಗಿಲ್ಲ, ಅದನ್ನೂ ಕಟ್ಟಿಕ್ಕೋಬೇಕು. ಪಲ್ಲವಿ, ನೀ ಬೇಜಾರು ಆಗ್ಬೇಡ. ನಿನಗೇನು ಕೂಸು ಬೇಕೋದಿಲ್ಲ? ತೊಗ, ಇದ ಕೂಸ ತೊಗ. ಇದು ನಿಂದ ಕೂಸ ಅಂತಂದು ನೀನ ನೋಡ್ಕೆ, ನಾ ನೋಡ್ಕೊಳಂಗಿಲ್ಲ ಇವತ್ತಿಂದ. ನೀನ ನೋಡ್ಕೆ ತೊಗ. ನಿನ್ನ ಕೂಸು ನೋಡ್ಕೊಂಡ್ರೆ ಖುಷಿ ಸಿಗ್ತದಿಲ್ಲ, ನೀ ಬೇಸರಾಗಿರಂಗಿಲ್ಲೋದಿಲ್ಲ, ನೀ ಖುಷಿಯಾಗಿರ್ಬೇಕು ಒಟ್ಟು ನನಗೆ. ತೊಗ, ನೀನ ನೋಡ್ಕೆ, ನಿನ್ನ ಹತ್ರನೇ ಇಟ್ಕ, ನೀನ ಹಾಲು ಕುಡಿಸು. ನಾ ಇಲ್ಲಿ ಎಷ್ಟು ದಿನ ಇರ್ತೇನೆ ನೋಡು, ಅಷ್ಟು ದಿನಾನು ನೀನ ನೋಡ್ಕೊಳವ. ನಾ ಬೇಡ ನಂಗಿಲ್ಲ. ಆದ್ರೆ ನೀ ಹಿಂಗೆ ಬೇಸರಾಗಿರ್ಬೇಡ. ನನಗೂ ಈಗೀಗ ಅರ್ಥ ಆಗಕತ್ತೈತಿ. ನಾನು ಮೊದಲೆಲ್ಲ ನನ್ನ ಹತ್ರನ ಕೂಸಿ ಇಟ್ಕೊಳೋದು, ಹಾಗೆಲ್ಲ ನನ್ನ ಹತ್ರ ಕೂಸಿ ಐತಿ, ನಿನ್ನ ಹತ್ರ ಇಲ್ಲ. ನೀನು ಪಾಪು ಸಲುವಾಗಿ ಎಷ್ಟು ಮನಸ್ಸು ನೋವು ಮಾಡ್ಕೊಂಡಿ ಅನ್ನೋದು ನನಗೆ ಗೊತ್ತಾಗಕತ್ತೈತಿ. ಈಗ ನಿನಗೆ ಎಷ್ಟು ನೋವಾಗಿರ್ಬೋದಲ್ಲ, ನಾವು ಅದನ್ನು ಅರ್ಥನ ಮಾಡ್ಕೊಳ್ಳಿಲ್ಲ. ಬರೀ ನಮ್ಮ ಇದ್ರಾಗ ನಾವು ಆಗಿಬಿಟ್ವಿ. ಬೇಜಾರು ಮಾಡ್ಕೊಬೇಡ ಪಲ್ಲವಿ. ತಗೋ, ನೀನು ಒಟ್ಟು ಬೇಸರ ಬೇಡ. ಈ ಖುಷಿನ ನೋಡಿ ನೀನು ಎಲ್ಲ ನೋವು ಮರಿ ಏನ, ನಿನಗೂ ಹಿಂದೆ ನಿಲ್ತತಿ. ತಲೆ ಕೆಡಿಸ್ಕೋಬೇಡ. ದೇವ್ರದಾನ, ದೇವ್ರ ಮ್ಯಾಗ ಭಾರ ಹಾಕು. ನಾನು ದೇವ್ರಿಗೆ ಬೇಡ್ಕೊಂಡನಿ ನಿನಗೆ ಹಿಂದೆ ದೇವ್ರು ಕೂಸ್ಕೊಡ್ಲಿ ಅಂತಂದು. ನನಗೆ ಗಂಡ್ಮಗ ಆಗೈತಿ, ನಿನಗೆ ಹೆಣ್ಮಗಳಾಗಲಿ ಏನು ನಗ ಪಲ್ಲವಿ. ನೀನೇನ ನನ್ನ ನಗಿಸ್ಬೇಕು ಅಂತ ಈಗ ಹೇಳ್ತಿದ್ದಿ. ಆದ್ರೆ 1 ತಿಂಗಳು ಇರ್ತಿ, 2 ತಿಂಗಳು ಇರ್ತಿ, ಭಾಳ ಅಂದ್ರೆ 5 ತಿಂಗಳು ಇದ್ದಿ. ಆಮೇಲೆ ಆದ್ರೂ ನಿಮ್ಮ ಊರಿಗೆ ಹೋಗಬೇಕಲ್ಲ, ಕೂಸಿನ ಕರ್ಕೊಂಡು ಹೋಗಬೇಕಲ್ಲ. ಹೆಂಗಿದ್ರು ಯಾವಾಗಿದ್ರು ನೋವು ಅನ್ಭವಿಸದ. ಹಂಗೂ ಕೊಟ್ಟೇನಿ, ಹಿಂಗೂ ಕೊಟ್ಟೇನಿ, ಕೊಟ್ಬಿಟ್ಟೇನಿ. ಅವಾಗಾದ್ರೂ ನೋವು ಅನ್ಭವಿಸದ, ಈಗ ಅನ್ಭವಿಸಿ ಗಟ್ಟೆಕನ್ಬಿಡು. ಏನಂದಿ ನೀನು? ಏನಂತೆ? ಹಂಗೂ ಕೊಟ್ಟನಿ, ಹಿಂಗೂ ಕೊಟ್ಟನಿ ಏನಂದಿಲ್ಲ? ಇಲ್ಲ ಹಂಗನೆ ಇಲ್ಲ, ನಾ ಹಂಗಂದಿಲ್ಲ. ದೇವ್ರು ಹಂಗೂ ನೋವು ಕೊಟ್ಟಾನ, ಹಿಂಗೂ ನೋವು ಕೊಟ್ಟಾನ, ಅನ್ಭವಿಸ್ತೀನಿ ಬಿಡುವ ಅಂದೇವ. ಹಂಗಂದೆ ಅಷ್ಟ. ಹೌದನ? ನಾ ಈಗ ಯಾಕೆ ಹಿಂಗೆ ಅನ್ನಕತ್ತಾಳ ಅಂತೇನೆ. ಅದು ಏನಾರ ಯಾಕಾಗ್ಲಿ, ಸ್ವಲ್ಪ ದಿನನಾರ ಆಗಲಿ, ನಿನಗೊಂದು ಸ್ವಲ್ಪ ಸಮಾಧಾನ ಆಕತಿ. ತೊಗ ಎತ್ಗೆ, ಚಂದ ಕಾಣಕತ್ತಾನಲ್ಲ ನೋಡು. ಅದನ್ನ ಟೋಪಿನ ಮೊನ್ನೆ ತರಿಸಿದ್ದು ನಾನು, ಆ ಮೀಸೋದಾಗ ಆರ್ಡರ್ ಮಾಡಿದ್ನಲ್ಲ, ಅದ್ರ ಟೋಪಿ ಅದು. ಇದು ಅವ್ವ ಹೆಣದದ್ದು ಸಾಲಿದು. ಇದನ್ನ ಚಲೋ ತಂಗ ಸುತ್ತಿ ಚಂದಂಗೆ ಫೋಟೋ ತೆಗ್ದಾನಿ. ಈಗೆಲ್ಲ ಹಾಕ್ತಾರಲ್ಲ ಯೂಟ್ಯೂಬ್ನಾಗೆಲ್ಲ ಹಾಕ್ತಾರಲ್ಲ, ಇನ್ಸ್ಟಾಗ್ರಾಮ್ನಾಗೆಲ್ಲ ಹಾಕ್ತಾರಲ್ಲ, 1 ಮಂತ್ 2 ಮಂತ್ ಅಂತಂದು. ಹಂಗೆ ಹಾಕ್ಬೋದಲ್ಲ ನಾವು. ಹಾಗಾಗಿ ಚೆನ್ನಾಗಿ ತಯಾರು ಮಾಡಿ ಫೋಟೋ ತಕೊಂಡನಿ. ಚಂದ ಕಾಣಕತ್ತಾನಲ್ಲ? ರಾಜ್ಕುಮಾರ್ ಕಣ್ಣಂಗೆ ಕಾಣಕತ್ತಾನ. ನೀ ಎತ್ಕೊಂಡಿರ, ಒಂದೀಟ ಅವನ ಹತ್ರ ಹೋಗಿ ಬರ್ತಾನೆ. ಅವು ಏನು ಮಾಡಕತ್ತಾ ನೋಡ್ತಾನೆ. ಇವ ನನ್ನ ಬಂಗಾರ, ಎಷ್ಟು ದಿನ ಆತ್ ನೀನು ಎತ್ಕೊಂಡು? ರಾಜ್ಕುಮಾರ್ ಕಣ್ಣಂಗೆ ಕಾಣಕತ್ತಿಯಲ್ಲಪ್ಪ ಇವ. ನಿನ್ನ ಎತ್ಕೊಳತ್ಲೆ ಎಷ್ಟು ಖುಷಿ ಆಗಾಕತ್ತೈತಿ ಅಪ್ಪ ನನಗೆ, ಎಷ್ಟು ಸಮಾಧಾನ ಆಗಾಕತ್ತೈತಿ. ಈ ಜೀವಕ್ಕೆ ಇನ್ನೇನು ಬೇಡ ಅನ್ಸಾಕತ್ತೈತಿ. ನೀ ಒಬ್ಬನಿದ್ರೆ ಸಾಕಪ್ಪ ನನಗೆ. ಜಗತ್ನಾಗೇನು ಪೂರ ಎಲ್ಲ ಖುಷಿ ನನ್ನ ಹತ್ರನ ಅದಾವ ಅನ್ಬೇಕು, ಹಂಗೆ ಆಗಾಕತ್ತೈತಿ ಅಪ್ಪ ನನಗೆ. ನೀನು ಎತ್ಕೊಂಡು ಯಪ್ಪ, ನೀ ನನ್ನ ಹತ್ರನ ಇರಯಪ್ಪ. ನಾನು ಭಾಳ ಕೆಟ್ಟ ತಾಯಿ. ನಾನು ನಿನ್ನ ಮಡ್ಲಾಗಿಟ್ಕೊಂಡು ಸಾಕೋದು ಬಿಟ್ಟು ಬ್ಯಾರ್ಯಾರು ಮಾಡ್ಲಿಕ್ಕೆ ಹಾಕ್ಬಿಟ್ಟೆ. ನನ್ನಂತ ಕೆಟ್ಟ ತಾಯಿ ಯಾರು ಇರಕ್ಕಿಲ್ಲ. ನನ್ ಕ್ಷಮಿಸ್ತೀಯಪ್ಪ, ನೀನು ಈ ತಾಯಿ ಕ್ಷಮಿಸ್ತೀಯಪ್ಪ. ಯವ್ವ, ಏನು ಮಾಡಕತ್ತೀವಿ? ಪಡ್ಡು ಮಾಡಕತ್ತೇನವ? ಯಾಕೆ ಒಲಿ ಹಚ್ಕೊಂಡು ಇವ್ನು ಹೊಗೆ ಮಾಡ್ಕೊಂಡು ಕುಂತೀವಿ ಅವ? ಮತ್ತೆ ಅಲ್ಲೇ ಗ್ಯಾಸಿನ ಮ್ಯಾಗ ಮಾಡಿದ್ರೆ ಹಾಕಿದ್ದಿಲ್ಲನ? ನೀ ಎಲ್ಲ ಅಂತೀಯವ ಗ್ಯಾಸಿನ ಮ್ಯಾಗ ಮಾಡ್ಬೇಕು ಅಂತಂದು. ಪಡ್ಡಿಗೆ, ದ್ವಾಸಿಗೆ, ರೊಟ್ಟಿಗೆ ಅಂತಂದ್ರೆ ಇನ್ನು ಗ್ಯಾಸ್ ತುಸ ಹೋಗತ್ತೆ ಯವ್ವ. ಸುಮ್ ಕುಂದ್ರು.
ಅದ್ರಾಗ ಇಟ್ಕೊ ಆಟ್ಕು ಈಗಂತೂ ಜಗ್ಗ ಗ್ಯಾಸ್ ಹಚ್ಚಾಕತ್ತೇವಿ. ಮತ್ತು ನಿಮಗೇನ್ರ ಬಿಸಿನೀರು ಕುಡಿಯಾಕ ಪಡ್ಯಾಕ ಬೇಕಂದ್ರ ಹಚ್ತಿರ್ತವಿ. ಅವ ತುಸ ಹೋಗಂಗಲ್ ಸುಮ್ ಕುಂದ್ರತ ಎಲ್ಲಿ 1500 ರೂಪಾಯಿ ಹಾಕಕ್ ಹೋಗನು. 2 ತಿಂಗಳಿಗೆ ಒಂದು ಗ್ಯಾಸ್ ಖಾಲಿ ಆಕತಿ. 2 ತಿಂಗಳು ಬರವಲ್ತ ನೆಟ್ ಪುಟ್ಟಾಗಿ ಏನ್ ಮಾಡನು. ಏನೇನು ತ್ರಾಸ ಆಕತಿ ಅಂತ ಹೇಳಿದ್ನವ ನಾನು. ಹೋಗ್ಲಿ ಬಿಡತ್ತ. ಅಯ್ಯ ಈ ತ್ರಾಸ ಅನ್ಭವಿಸೋದು ಬೇಕವ. ಆ ತ್ರಾಸ ಅನ್ಭವಿಸೋದು ಯಾತ್ಯಾತ್ಕು ಬೇಡ. ಮಂದಿ ಅಂತ ರೊಕ್ಕ ಕೇಳಕ್ ಹೋಗತ್ತಿ. ಗ್ಯಾಸ್ ಸಿಲಿಂಡರ್ ಮನಿ ಬಾಗ್ಲಿಗೆ ಬರತ್ಲೇನ ನೀ 100 ರೂಪಾಯಿ ಕೊಡ, ನೀ 100 ರೂಪಾಯಿ ಕೊಡ ಅಂತಂದು ಹೋಗೋದೈತಲ್ಲ. ಆ ಕಷ್ಟ ಆ ತ್ರಾಸು ಯಾರ್ಯಾರಿಗೂ ಬೇಡವ ಯವ್ವ. ಈ ತ್ರಾಸ ಅನುಭವಿಸ್ಬೋದು. ಇದೇನು ಒಂದಿಟ್ಟು ಹೋಗಿಯಲ್ಲ ಏನ್ ನಡಿತೈತಿ. ಏನ್ ರೀತಿಯರ ಏನ್ರ ಬೇಕಾಗಿತ್ತನ? ಇಲ್ಲ ಏನಿಲ್ಲ. ನೀ ಮಾಡೋಗ್ ನಿನ್ ಬದಕ ಯವ್ವ. ನಾ ಪಡ್ಡು ಒಲಿ ಬೇವ. ಅಯ್ಯ ನಿನಗೆ ಯಾರು ಕೊಡಕತ್ತಾರ ಪಡ್ಡೆ? ಅಲ್ಲಿ ಅಂಟಿ ಉಂಡಿ ಮಾಡಿಟ್ಟ ನೋಡು, ಖಾರ ಕೊಬ್ಬರಿ ಉಂಡಿನ ತಗೊಂಡೋಗು. ನೀವೊಂದು ತಗೊಂಡೋಗು, ಆಕಿಗೆ ಪಲ್ಲವಿಗೆ ಒಂದು ಹಾಕಿ ಕೊಡು. ಖಾರ ಕೊಬ್ಬರಿ ತಿನ್ರಿ. ನಿನಗೆ ಯಾರು ಪಡ್ಡು ಕೊಡಕತ್ತಾರ? ಆಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡ್ತಾನೆ, ರೊಟ್ಟಿ ತಿನ್ನುವಂತೀನಿ ಅಂತ ಇಬ್ರು ಸೇರ್ಕೊಂಡು. ಇವು ನನಗ ನನ್ನ ಮಕ್ಕಳಿಗೆ ಇದೆ ಎಳ್ದಾಳಲ್ಲ ನಮ್ಮ ಕೆಪವ ಈಕಿಗೆ. ಹೋಗ್ಬೇವ ದಿನ ಮುಂಜಾನೆ ಸಿಹಿ ತಿನ್ ಹಲ್ಲು ಚುಳ್ಳನಕತ್ತಾವ ಬೇವ. ಒಂದಿಟ್ಟು ಕೋಳಿ ಗಿಳಿ ತರಿಸಿದ್ರ ಚಲೋ ಇತ್ತಾಗ. ಕೋಳಿ ಇವ ಯಾಗ ರೊಕ್ಕಲ್ಲ ಅಂತ ನಾ ಅಂತಾನೆ ಕೋಳಿ ಅಂತೀರಿ. ನೋಡ್ತೇನೆ ತಡಿಯವ. ಮತ್ತೆ ಈಗ ಬಾಣೆ ತಂದಾಗ ಚಲೋ ತಿನ್ಲಾರ್ದ ಮತ್ತೆ ಯಾಕೆ ತಿನ್ನಕಾಕತಿ. ನೋಡ್ತೇನೆ ತಡಿಯವ. ಎಲ್ಲರ ವ್ಯವಸ್ಥೆ ಮಾಡ್ತೇನೆ. ಸಿಹಿ ಬ್ಯಾಡ ಅನ್ಬಾರ್ದು, ಸಿಹಿ ತಿನ್ಬೇಕು. ಸಿಹಿ ಬೆಲ್ಲದ್ದು ಪದಾರ್ಥ ಎಷ್ಟು ತಿಂತತಿ ಕಾವದು. ಮೊದ್ಲ ಸಿಜರಿನ್ ಅದಕ್ಕಿ ಕಾವಿನ ತಿಂದ್ರ ನಿನಗೆ ಗಾಯ ಜಲ್ದಿ ಮಾಯ್ತತಿ. ತಣ್ಣಗ ಬಾಣೆತ ಮುಗಿಯ ತನಕ ಹೆಂಗೆ ಹೇಳ್ತಾನೆ ಹೆಂಗೆ ಕೇಳೋದು ಕಲಿ. ಅಲ್ಲ ತೀರ ಅವ್ರು ಏನು ಕಳ್ದಾರ? ಹಂಗ್ಯಾಕ ಕಳ್ದಿ ಅಂತಂದು ಬೈಯಾಕತ್ತೀರಿ? ಏನಾಗೈತಿ? ಯಾಕ ಜೋರಾಗಿ ಆವಾಜ್ ಮಾಡಿ ಮಾತಾಡಕತ್ತೀರಿ ಇಬ್ರು? ಏನ್ ಅನ್ನೋದು ಅರ್ಥನ ಆಗ್ವಲ್ತು. ನನಗೊಂದಿಟ್ಟು ಕೇಳಂಗೆ ಹೇಳ್ರಲ್ಲ. ಯವ್ವ ತಾಯಿ, ನಿನಗೆ ಕೇಳಂಗೆ ಹೇಳ್ಬೇಕು ಅಂತಂದ್ರೆ ಮನ್ಯಾಗಿನ ಹಣ್ಣು ಹಾರಿ ಹೋಗ್ಬೇಕು. ಈಗ ನನ್ನ ತಲೆ ಅಷ್ಟು ಸುದ್ದು ಉಳ್ದಲ್ಲ. ಸುಮ್ಮನೆ ಹೋಗು. ಅಡ್ಗೆ ಮನೆಯಾಗ ಏನೋ ಮಾಡಕತ್ತಿದ್ದೆ ಗ್ಯಾಸಿನ ಮ್ಯಾಗ ಹೋಗಿ ನೋಡು. ಹೋಗ ಏನು ಹೋತ ಏನು ಹೊತ್ತಿ ಹೋತ ಏನು ಅಂತ ನೋಡು. ಆ ಗ್ಯಾಸು ಉರುದು ಖಾಲಿ ಆಗಿ ಹೋಗತಿ. ಹಂಚ್ ತೆಗಿಬೇಕ್ರ ಅತ್ತೀರ? ಒಲಿ ಉರುದು ಹೊಗಿ ಜಾಸ್ತಿ ಆಗಾಕತ್ತೈತಿ ಅನ್ನಕತ್ತೀರೇನ? ಅಯ್ಯ ಈಗ ಮತ್ತೆ ಮ್ಯಾಲ ಹತ್ತಿ ಹಂಚ್ ತೆಗಿಲ್ರಿ ನಾನು. ಏನ್ ಮಾಡಕತ್ತಿ? ಮತ್ ನೀವ್ ಹೇಳ್ತೀರಿ ಅಂದಾಗ ಮಾಡಬೇಕಲ್ಲ. ತಡ್ರಿ ಬಾಜು ಮನಿಗೆ ಹೋಗಿ ಎಣ್ಣೆ ಇಸ್ಕೊಂಬಂದು ಹತ್ತಿ ತೆಗಿತಾನೆ ಹಂಚ್. ನಿನ್ನ ನನ್ನ ಮಂಜಾಳ ಆಗ್ಲಿ ಕರೆಗೂ ಇಸ್ಕೊಂಬಂದು ತೆಗ್ದ ಬಿಡಕ್ಕೆ ನೀನು. ಯವ್ವ ನಿನಗೆ ಹಂಚ್ ತೆಗಿ ಅಂತ ಹೇಳಲಿಲ್ಲ ಯವ್ವ ನಾನು. ನಿನಗೆ ಒದರಿ ಮಾತಾಡಿದ್ರಾಗ ಹಂಚು ಹಾರಿ ಹೊಕ್ಕವು ಅಂತಂದದ್ ನಾನು. ಹೋಗಿ ಗ್ಯಾಸಿನ ಮ್ಯಾಗ ಏನಿಟ್ಟಿ ನೋಡು ಹೋಗು. ಹೊತ್ತಿ ಹೋತಾತು. ಹೌದನ್ರಿ ತೀರ? ಇಲ್ಲಿ ತಗೋರಿ, ಗ್ಯಾಸಿನ ಮ್ಯಾಗ ಏನಿಟ್ಟಿಲ್ಲ. ಶಾಣೆ ಅದಿ ಬಿಡವ. ತಗ ನೀನೊಂದು ಖಾರ ಕೊಬ್ಬರಿ ಉಂಡಿ ತಗ. ನೀನು ತಿನ್ನು, ಗಟ್ಟೆಕಿದಿ. ಏನು ನಾನು ಒದರಿ ಮಾತಾಡ್ಬೇಕ? ಖಾರ ಕೊಬ್ಬರಿ ತಿಂದು ಗಟ್ಟೆಕಿರಿ ನೀವು? ಆಗ್ರಿ ಖಾರ ಕೊಬ್ಬರಿ ತಿನ್ರಿ, ಗಟ್ಟಿ ಆಗ್ರಿ. ಏನ್ ಮಾಡ್ಲಿ? ಮೇಲ್ಕ ಮಾತಾಡಿದ್ರೆ ಕೇಳೋದಲ್ಲ ನನಗೆ. ಮತ್ತೆ ಜೋರಾಗ ಮಾತಾಡ್ಬೇಕಲ್ಲ. ತಿನ್ರಿ ತಿಂದು ಗಟ್ಟಿ ಆಗ್ರಿ. ಮಂಜಾಳಿ ಸುದ್ದಾತ್ ಹೋಗತ್ತ. ನಾವಂದಂದ್ರ ತಾವಂದಂತತಿ. ಅಯ್ಯೇ ಆಕಿಗೆ ಅನ್ಕಂತ ನಾನು ಪಡ್ಡ ಹೊತ್ತಿ ಹೋದು. ಈಕಿನ ತಗೊಂಡೋಗ ಖಾರ ಕೊಬ್ಬರಿ ತಗೊಂಡೋಗಲ್ಲೇ. ನನ್ನ ಕೆಲಸದವು ಕೆಲಸ ಮಾಡಕ್ ಬಿಡು. ಯವ್ವ ನಾ ಮಾತಿ ಬರಾಕತ್ತ ಅಂತ ಬೇವ. ಏನು ನೀ ಮಾತಿ ಬರಾಕತ್ತ ಅಂತ? ಯವ್ವ ಶನಿಗೇಡಿ ಯಾಕೆ ಬರಾಕತ್ತಿದ್ದೇವ? ಯಾವಾಗ ಬರ್ತಾವಂತ? ಯವ್ವ ಆಮೇಲೆ ಬರ್ತಾರಂತ ಬೇ. ಅದನ್ನ ಹೇಳಕ್ ಹಚ್ಚಿದ್ರು ಫೋನ. ಅದನ್ನ ಹಿಂಗೆ ಹೇಳೋಣ ಅಂತ ಬಂದೆ ನಾನು. ಓ ಅದಕ್ಕನ ಕೋಳಿ ನಾ ಎಲ್ಲ ನಿನಗ ತಿನ್ನಂಗಾಗೈತೇನ ಅಂತಾನಿ. ಭಾರಿ ಶಾಣಿಕೆದಿ ಬಿಡವ ನೀನು. ಇಲ್ಲಿ ಅವನ ಕೈಯಾಗ ರೊಕ್ಕ ಅದಾವ ಬಿಟ್ಟವ ಗೊತ್ತಿಲ್ಲ. ಅಣ್ಣಾರು ಏಟ್ ದುಡಿತಾರ ಏಟ್ ತರ್ತಾರ ಅನ್ನೋದು ಗೊತ್ತಿಲ್ಲ. ಅವ್ರು ತಂದದ್ದು ಅಲ್ಲಿ ಸಂಘ ತುಂಬೋದ್ರಾಗನ ಹಾವುಣಾಗಿ ಹೋಗತಿ. ಇನ್ ಮನಿ ಎಟ್ಟೊತ್ನ್ಯಾಗ ನಡೆಸ್ಲಿ, ನಾ ಏನ್ ಮಾಡ್ಲಿ ಅಂತ ನಾನು ಬಡದಾಡ್ತಾನಿ. ನಾ ಮಾತಿ ಬರಾಕತ್ತೊಳ ಕೋಳಿ ತಗೊಂಬ ಅಂತ ಹೇಳಕ್ ಬಂದಾಳಿಕಿ. ಹೌದ್ ಬಿಡವ, ತವ್ರ ಮನಿ ಕಷ್ಟನ ಬಾರಿ ಚಂದ ಅರ್ಥ ಮಾಡ್ಕಿಂತೀರಿ. ನಾ ಏನ ನನ್ನ ಮಗಳಿಗೆ ತಿನ್ನಂಗಾಗೈತನ ಸಡಿ ಹಂಗಾರ ಎಲ್ಲಾರ ಒಂದಿಟ್ಟು ಸಾಲ ಸೋಲ ಮಾಡ್ಯಾರ ತಂದು ಕೊಟ್ರಾತು ತಿನ್ವಲ್ದಕ್ಕ ಅಂತ ನಾ ಅಂತಾನಿ. ಅವ್ರಿಗೆ ತಿನ್ಸಾಕ ನೀನ್ ಇಲ್ಲಿ ಹೇಳಕ್ ಬಂದ್ಯಾನ? ಅವ್ರಿಗೆ ತಿನ್ನಿಸಿ ಗಟ್ಟಿ ಮಾಡ್ಬೇಕು ಬಿಡವ. ಈಗ
ಮತ್ತು ಬಿಕ್ಕೆಟ್ಟದ್ದು ಎಲ್ಲಿ ಕಂಡ್ರಂಗಲ್ಲ ಮತ್ತು ಇಲ್ಲಿ ಬಂದು ನಮ್ಮ ಜೀವ ತಿಂತಾವ. ಹಂಗ್ಯಾಕೆ ಮಾಡ್ತಿ ಬೇವಾ? ಏವಾ ಹೋಗವ್ವ, ಶಾಣಿಕಿದಿ ಹೋಗು. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೋಗು. ತಂದು ಮಾಡ್ಬೇಕದಿಲ್ಲ, ಮಾಡ್ತಾನೆ ಹೋಗತ್ತ. ಎಷ್ಟು ಅವ್ರು ನಿನಗೆ ಅಲ 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 ಅನ್ಸಿದ್ರು ನೀ ಮಾತ್ರ ಅವ್ರನ್ನ ಒಳಗೆ ಹಾಕ್ಯಂಡು ಮತ್ತು ನಮ್ಮನ್ನ ಅಲ ಅಲ ಅನ್ಸೋದು ಬಿಡಬೇಡ ನೀನು. ನಮ್ಮ ಮೇಲೆ ಮಾತ್ರ ಕರುಣೆ ತೋರಿಸ್ಬೇಡ. ಆ 20 ಸರಿ ಅದನ್ನು ತರಿಸಿದೆ ಇದನ್ನು ತರಿಸಿದೆ ಮೀಸುದಾಗ ಅಂತಂದು ತರ್ಸಾಕ್ ಹೋಗ್ಬೇಡ ನೋಡಿ, ಹೇಳ್ತಾನೆ ನಾನು. ನಮ್ಮ ಕೈಯಾಗ ರೊಕ್ಕಲ್ಲ. ನಿಮ್ಮ ಅಣ್ಣ ಮುಂಜಾನೆ ಬ್ಯಾಸರಾಗಿ ಹೋದ. ಏನು ಬೇವಾ ಕೈಯಾಗ ನೋಡಿದ್ರೆ ರೊಕ್ಕಲ್ಲ, ಸಂಘ ತುಂಬಾಕ ರೊಕ್ಕ ಬೇಕು, ಅಲ್ಲಿ ಸಾಲ ಮಾಡೇವಿ, ದವಾಖಾನಿಗೆ ಮನೆ ಸಾಲ ಮಾಡೇವಿ, ಎಲ್ಲಾರ್ಗೂ ರೊಕ್ಕ ರೊಕ್ಕ ಅಂತಾರ, ಯಾರಿಗಂತ ಕೊಡೋನು, ಇಲ್ಲಿ ಹಗ್ಲಲ್ಲ ಹಿಂಗೆ ತರಿಸ್ಕೊಂತ ಕುಂತ್ರ ನನ್ನ ಕೈಲಿ ಕೊಡಕ್ಕಾಗೋದಿಲ್ಲ ನೋಡು ಅಂತ ಹೇಳೇ ಹೋಗ್ಯಾನ. ನೀನು ಹಗ್ಲಲ್ಲ ತರಿಸ್ಬೇಡ ನೋಡುವ, ಹೇಳಿರ್ತಾನೆ ನಾನು. ನಮ್ಮ ಕೈಲೇ ಆಗೋದಿಲ್ಲ ತಾಗ. ಸುಡುಗಾಡು ಎಲ್ಲಿ ಹಚ್ಚಿ ಇದು ತೂತ್ ಮುಚ್ಕೊಳದ ಸಾಕಾಗಿ ಹೋಗೈತಿ. ಅಲ್ಲನ ಅವ್ರು ಬರ್ತಾರಂತ ಈಗ ಹೇಳಕ್ ಬಂದಾಳ ಜಲ್ದಿನ. ಏಕ ತನ್ನ ಗಂಡಗ ಹೇಳ್ಬೇಕು, ಹಿಡ್ಕೊಂಬರಪ್ಪ ಅಲ್ಲಿಂದ 1 kg ಏನರ ಕುರಿದಾರ ಕೋಳಿದಾರ ಅಂತಂದು ಅದನ್ನ ಬಿಟ್ಟಾಳ. ಇಲ್ಲಿ ನಮ್ಗೆ ಹೇಳಕ್ ಬಂದಾಳ. ಹೆರಿಗೆ ಆಗಿ 8 ದಿನ ಆತು, ಈಗ ಬರಾಕತ್ತಾಳಂತ. ಕಿ ಹಳ್ಳಿ ಆಡ್ಸಿಗಿಂತ ಎಷ್ಟು ಜಲ್ದಿ ಬರಾಕತ್ತಾಳ ನೋಡು. ಬರ್ಲಿ ತಡಿ ಆಕಿ ಬೊಬ್ಬಣಿ ಏನ್ ತರ್ತಾಳ ಮೊಮ್ಮಗ ನೋಡ್ತೇನೆ ನಾನು. ಏನಾರ ಖಾಲಿ ಕೈಲಿ ಎಲ್ಲಾಡ್ಸ್ಕೊಂತ ಬಂದಿರ್ಬೇಕು. ಮತ್ತು ಮೂಲ್ಯಾಗಿನ ಕೆರ ಹರಿಯ ತನಕ ಹೊಡೆದು ಕಳಿಸ್ತಾನೆ. ಹಂಗ ಅಲ್ಲ ಮತ್ತು ಎಟ್ಟಂತ ಸುಮ್ಮನಿರೋದು. ಹೋಗ್ಲಿ ಬಿಡು ಅಂತಂದು